ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 2026-27ನೇ ಸಾಲಿನ SSP ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಪ್ರಾರಂಭವಾಗಿದೆ. PU ವಿದ್ಯಾರ್ಥಿಗಳು, ITI, ಡಿಪ್ಲೊಮೊ, BE, ಡಿಗ್ರಿ, BEd, PG, ನರ್ಸಿಂಗ್ ಹಾಗೂ ಯೂನಿಂಗ್ ಕಾಲೇಜ್ ವಿದ್ಯಾರ್ಥಿಗಳು ಈ SSP ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಹಾಗೆ ವಿದ್ಯಾಸಿರಿ ಯೋಜನೆ ಕೂಡ ಇದರೊಂದಿಗೆ ಜಾರಿಯಲ್ಲಿರುತ್ತದೆ. ಹೇಗೆ ಅರ್ಜಿ ಸಲ್ಲಿಸಬೇಕು, ಕೊನೆಯ ದಿನಾಂಕ ಯಾವತ್ತು, ಹಾಗೆ ಸಂಪೂರ್ಣ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮೊದಲಿಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರ್ಬೋದು, 31/8/2026 ಕೊನೆಯ ದಿನಾಂಕವಾಗಿರುತ್ತದೆ. ವೆಬ್ಸೈಟ್ ಬಂದು ssppostmatric.karnataka.gov.in. ಈ ವೆಬ್ಸೈಟನ್ನು ವಿಸಿಟ್ ಮಾಡಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಹಾಗೆ ಸಹಾಯವಾಣಿ ನಂಬರನ್ನು ಕೂಡ ಕೊಟ್ಟಿದ್ದಾರೆ, 8050777004. ಈ ದೂರವಾಣಿ ಸಂಖ್ಯೆನ ಏನಾದ್ರು ಪ್ರಾಬ್ಲಮ್ ಬಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಕಸ್ಟಮರ್ ಕೇರ್ ನಂಬರ್ ಬಂದು 1902. ಈ ನಂಬರ್ಗೆ ಕಾಲ್ ಮಾಡಿದ್ರೆ ತಮಗೆ ಏನಾದರೂ ಅರ್ಜಿ ಸಲ್ಲಿಸಬೇಕಾದ್ರೆ ತೊಂದರೆಗಳು ಉಂಟಾದರೆ ಅದಕ್ಕೆ ಮಾಹಿತಿ ಕೂಡ ತಿಳಿಸ್ಕೊಡ್ತಾ ಹೋಗ್ತಾರೆ. ಹಾಗೆ ಇಮೇಲ್ ID ಕೂಡ ಕೊಟ್ಟಿದ್ದಾರೆ, postmatrichelp@karnataka.gov.in. ಈ ವೆಬ್ಸೈಟನ್ನು ವಿಸಿಟ್ ಮಾಡಿ ಮೇಲ್ ಕೂಡ ಮಾಡ್ಬೋದಾಗಿರ್ತದೆ. ಸಹಾಯವಾಣಿ ಸಂಖ್ಯೆ ಬಂದು 1902. ಹಾಗೆ SSP ಸ್ಕಾಲರ್ಶಿಪ್ ಹೇಗೆ ಅರ್ಜಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಸಂಪೂರ್ಣ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ಗೂಗಲ್ ಮೊಬೈಲ್ ಅಥವಾ ತಮ್ಮ ಲ್ಯಾಪ್ಟಾಪ್ ಅಥವಾ ಸಿಸ್ಟಮಲ್ಲಿ ಕೂಡ ಅರ್ಜಿನ ಸಲ್ಲಿಸ್ಬೋದು. ಗೂಗಲಲ್ಲಿ SSP ಪೋಸ್ಟ್ ಅಂತ ಟೈಪ್ ಮಾಡಿದ್ರೆ ಸಾಕು, ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. SSP ಅಂತ ಕಾಣಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಹೊಸ ಖಾತೆ ರಿಜಿಸ್ಟರ್ ಮಾಡಬೇಕು ಅನ್ನೋರು, ಆಲ್ರೆಡಿ ಲಾಸ್ಟ್ ಟೈಮ್ ಅಪ್ಲೈ ಮಾಡಿ ಈ ಬಾರಿ ರಿನ್ಯೂವಲ್ ಮಾಡೋರು ಡೈರೆಕ್ಟ್ ಆಗಿ ಈ ರೀತಿಯಾದ ಪೇಜ್ ಬರುತ್ತೆ. 2026-27ನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿ ಅನ್ನೋ ಆಪ್ಷನ್ ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡಬಹುದಾಗುತ್ತೆ. ಹಾಗೆ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸ್ತಿರೋರು, ಅಂದರೆ ಈ ಬಾರಿ ಅರ್ಜಿನ ಹೊಸದಾಗಿ ಸಲ್ಲಿಸ್ತಿರೋರು, ಹೊಸ ಖಾತೆಯನ್ನು ಸೃಜಿಸಲು ಇಲ್ಲಿ ಕ್ಲಿಕ್ ಮಾಡಿ ಈ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗತ್ತೆ. ಹಾಗೆ SSP ಕೂಡ ಹೊಸ ವೆಬ್ಸೈಟನ್ನು ಲಾಂಚ್ ಮಾಡಿದೆ. ಈಸಿಯಾದ ಮೆಥಡ್ಗಳಿದ್ದಾವೆ. ಹೊಸ ಖಾತೆ ಮಾಡೋರು ಹೊಸ ಖಾತೆ ಮೇಲೆ ಕ್ಲಿಕ್ ಮಾಡಿ ಕ್ರಿಯೇಟ್ ಅಕೌಂಟ್ ಬರುತ್ತೆ, ಅಲ್ಲಿ ತಮ್ಮ ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಬೇಕು. ಕ್ಲಿಕ್ ಟು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕು. ಪ್ರೊಸೀಡ್ ಮಾಡಿದ್ರೆ ತಾವು ಆಲ್ರೆಡಿ ರಿನ್ಯೂವಲ್ ಏನಾದ್ರು ಮಾಡ್ತಾ ಇರೋದಾದರೆ SSP ನಿಮ್ಮ ಹೆಸರಲ್ಲಿ ರಿಜಿಸ್ಟರ್ ಆಗಿದ್ದರೆ ತಮ್ಮ ರಿಜಿಸ್ಟರ್ ನಂಬರ್ ಹಾಗೂ ಮೊಬೈಲ್ ನಂಬರ್, ಯಾವ ಮೊಬೈಲ್ ನಂಬರ್ ಕೊಟ್ಟಿದ್ದೀರಾ ಆ ಮೆಸೇಜನ್ನು ತೋರಿಸ್ಕೊಡುತ್ತೆ. ಇಲ್ಲ ರಿಜಿಸ್ಟ್ರೇ ಆಗಿಲ್ಲ ಅನ್ನೋರಿಗಾದರೆ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಆಧಾರ್ ಕಾರ್ಡ್ನಲ್ಲಿರುವಂಥ ಹೆಸರನ್ನು ಎಂಟ್ರಿ ಮಾಡಬೇಕು, ಆಧಾರ್ ನಂಬರನ್ನು ಎಂಟ್ರಿ ಮಾಡಬೇಕು, ಚೆಕ್ ಬಾಕ್ಸ್ ಕ್ಲಿಕ್ ಮಾಡಬೇಕು. ಹಾಗೆ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದ್ರೆ ತಮಗೆ ಒಂದು OTP ಬರುತ್ತೆ. OTP ನಂಬರನ್ನು ಎಂಟ್ರಿ ಮಾಡಿ ಓಕೆ ಮಾಡಿದ್ರೆ ಸಬ್ಮಿಟ್ ಬಟನ್ ಆಗುತ್ತೆ. ಬ್ಯಾಕ್ ಸ್ಪೇಸ್ಗೆ ಹೋಗುತ್ತೆ, ಅಲ್ಲಿ ತಮ್ಮ ಜೆಂಡರ್, ಇಮೇಲ್ ID ಹಾಗೂ ಮೊಬೈಲ್ ನಂಬರನ್ನು ಕೇಳುತ್ತೆ. ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿದ್ರೆ OTP ಬರುತ್ತೆ. OTPನ ಎಂಟ್ರಿ ಮಾಡಿದ್ರೆ ತಮ್ಮ ಮೊಬೈಲ್ಗೆ ಯಾವ ಮೊಬೈಲ್ ನಂಬರನ್ನು ನೀಡಿರ್ತೀರೋ, ಯಾವ ಇಮೇಲ್ ID ನೀಡಿರ್ತೀರೋ ಇಮೇಲ್ IDಗೆ ಅಥವಾ ಮೊಬೈಲ್ ನಂಬರ್ಗೆ ತಮ್ಮ ಅಂಕೆಗಳು ಅಂದರೆ ಅಪ್ಲಿಕೇಶನ್ ನಂಬರನ್ನು ಫೆಚ್ ಆಗುತ್ತೆ. ಅಪ್ಲಿಕೇಶನ್ ನಂಬರನ್ನು ಬರೆದು ಮಾಡ್ಕೊಳ್ಳಿ. ಹಾಗೆ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಪಾಸ್ವರ್ಡ್ ಇಲ್ಲಿ ಮೊಬೈಲ್ ನಂಬರ್ OTP ಬಂದಿದ ತಕ್ಷಣ ಕೇಳಿದೆ, OTPಯನ್ನು ಪಡೆದಿದ ತಕ್ಷಣ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಹಾಗೆ ಈ ರೀತಿಯಾದ ಮೆಸೇಜ್ ಬರುತ್ತೆ, ತಮ್ಮ ಮೊಬೈಲ್ ನಂಬರ್ಗೆ ಅಪ್ಲಿಕೇಶನ್ ನಂಬರ್ ಮೆಸೇಜ್ ಬಂದಿರುತ್ತೆ. ಆ ಮೆಸೇಜನ್ನು ತಗೊಂಡು ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ, ಮೇನ್ ಪೇಜ್ ಓಪನ್ ಆಗುತ್ತೆ. ರಿನ್ಯೂವಲ್ ಮಾಡೋರು ಕೂಡ ಹಾಗೆ ಹೊಸ ಖಾತೆಯನ್ನು ರಿಜಿಸ್ಟರ್ ಮಾಡಿರೋರು ಕೂಡ ಈ ಪೇಜ್ಗೆ ಬರಬೇಕಾಗತ್ತೆ. ರಿನ್ಯೂವಲ್ ಮಾಡಿರೋರು, ಆಲ್ರೆಡಿ ಲಾಸ್ಟ್ ಟೈಮ್ ರಿನ್ಯೂವಲ್ ಮಾಡಿ ಸ್ಕಾಲರ್ಶಿಪ್ಪನ್ನು ಪಡೆದಿರೋರು, ಅಪ್ಲಿಕೇಶನ್ ಸಲ್ಲಿಸಿರೋರು, SSP IDಯನ್ನು ಮರೆತಿದ್ದಾರೆ, ಇಲ್ಲೇ ಒಂದೇ ಪೇಜಲ್ಲಿ ಎಲ್ಲ ರೀತಿಯ ಆಪ್ಷನ್ಸನ್ನು ಕೊಡಲಾಗಿದೆ. ನಾವು SSP ID ಇದ್ರ ಮೇಲೆ ಕ್ಲಿಕ್ ಮಾಡಿ ತಮ್ಮ ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿದ್ರೆ ತಮ್ಮ SSP ID ಬರುತ್ತೆ. ಹಾಗೆ NSP ID, ಲಾಸ್ಟ್ ಟೈಮ್ NSP ರಿಜಿಸ್ಟರ್ ಮಾಡಿರೋರು NSP ID ಏನಾದ್ರು ಮರ್ತಿದ್ರೆ NSP ID ಮೇಲೆ ಕ್ಲಿಕ್ ಮಾಡಿದ್ರೆ NSP IDಗೆ ತಮ್ಮ ಸ್ಟೂಡೆಂಟ್ IDನ ಹಾಕಿ OTPನ ಎಂಟ್ರಿ ಮಾಡಿದ್ರೆ ತಮ್ಮ NSP ID ಕೂಡ ಬರುತ್ತೆ. ಹಾಗೆ ಫರ್ಗಾಟ್ ಪಾಸ್ವರ್ಡ್ ಕೂಡ ಮಾಡಬಹುದಾಗಿರ್ತದೆ. ನೋಡಿ, ಸ್ಟೂಡೆಂಟ್ ID ಪಡಿಬೇಕು ಅಂದರೆ ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿ ಫೆಚ್ ಡಾಟಾ ಮೇಲೆ ಕ್ಲಿಕ್ ಮಾಡಿ ತಮ್ಮ ಸ್ಟೂಡೆಂಟ್ ID ಬರುತ್ತೆ. ಹಾಗೆ NSP ID ಬೇಕು ಅನ್ನೋರಾದರೆ NSP ID ಸ್ಟೂಡೆಂಟ್ ID ನಂಬರನ್ನು ಎಂಟ್ರಿ ಮಾಡಿ, ಹಾಗೆ ಸ್ಟೂಡೆಂಟ್ ನೇಮ್, ಮೊಬೈಲ್ ನಂಬರ್ ಲಾಸ್ಟ್ ಟೈಮ್ ಏನು ಕೊಟ್ಟಿರ್ತೀರೋ ಅದಕ್ಕೆ OTP ಬರುತ್ತೆ. ತಕ್ಷಣ ಗೆಟ್ NSP ಅಂತ ಕ್ಲಿಕ್ ಮಾಡಿದ್ರೆ NSP ID ತಮ್ಮದು ಓಪನ್ ಆಗುತ್ತೆ. ಹಾಗೆ ಹೊಸದಾಗಿ ರಿಜಿಸ್ಟರ್ ಮಾಡ್ತಿರೋರು ಕಂಪಲ್ಸರಿ NSP ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ನನ್ನ ಇನ್ನೊಂದು ವಿಡಿಯೋದಲ್ಲಿ NSP OTR ಹೇಗೆ ರಿಜಿಸ್ಟರ್ ಮಾಡಬೇಕು ಅನ್ನೋ ವಿಡಿಯೋನು ಕೂಡ ಕೆಲವೇ ದಿನಗಳ ಹಿಂದೆ ಮಾಡಿದ್ದೀನಿ. ಅದನ್ನು ಪಡ್ಕೊಂಡು NSP ರಿಜಿಸ್ಟ್ರೇಷನ್ ಹೇಗೆ ಮಾಡಬೇಕು,
ಹೇಗೆ ಅರ್ಜಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ವಿಡಿಯೋ ಇದೆ, ಅದನ್ನು ಕೂಡ ತಿಳ್ಕೊಬೋದಾಗಿರ್ತದೆ. ಹಾಗೆ ಫರ್ಗಾಟ್ ಪಾಸ್ವರ್ಡ್, ಸ್ಟೂಡೆಂಟ್ ಐಡಿ ಏನಾದ್ರು ನಿಮ್ಮಲ್ಲಿ ಇತ್ತು ಅಂದರೆ ನ್ಯೂ ಪಾಸ್ವರ್ಡ್ ಅಥವಾ ಕನ್ಫರ್ಮ್ ಪಾಸ್ವರ್ಡನ್ನು ಕ್ಲಿಕ್ ಮಾಡಿ ಗೆಟ್ OTP ಪಡ್ಕೊಂಡು ಹೊಸ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಂಡು ಲಾಗಿನ್ ಮಾಡ್ಬೋದಾಗಿರ್ತದೆ. ಲಾಗಿನ್ ಆದ ನಂತರ ಈ ರೀತಿಯಾದ 5 ಸ್ಟೆಪ್ಗಳು ಬರುತ್ತೆ. ಇಲ್ಲಿ ಆಲ್ರೆಡಿ ತಮ್ಮ ಹೆಸರು ಹಾಗೆ SSB ID ಪ್ರತಿಯೊಂದರ ಮಾಹಿತಿ ಕೂಡ ತೋರಿಸ್ತಾ ಇರುತ್ತೆ. ಸ್ಟೆಪ್ 1 ಮೇಲೆ ಕ್ಲಿಕ್ ಮಾಡಿದ್ರೆ ತಾವು SLC CBSEನ ಸ್ಟೇಟ್ ಸಿಲೆಬಸ್ ಹಾಗೆ NIOS ಮುಖಾಂತರ ಮಾಡಿದಿರೋ ಅದ್ರ ಬಗ್ಗೆ ಮಾಹಿತಿ ಕೇಳುತ್ತೆ. ರಿನ್ಯೂವಲ್ ಮಾಡಿರೋರಿಗೆ ಆಟೋಮೆಟಿಕ್ ಆಗಿ ಫೆಚ್ ಆಗಿರುತ್ತೆ. ಅದೇ ಹೊಸ ಖಾತೆ ಮಾಡೋರಿಗೆ ಪ್ರತಿಯೊಂದನ್ನು ಕೂಡ ಎಂಟ್ರಿ ಮಾಡಬೇಕಾಗತ್ತೆ. ರಿಜಿಸ್ಟರ್ ನಂಬರನ್ನು ಎಂಟ್ರಿ ಮಾಡಿದ್ರೆ, ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಿದ್ರೆ ತಮ್ಮ ಹೆಸರು, ಯಾವ ಇಯರ್, ಪಾಸಿಂಗ್ ಇಯರು ಪ್ರತಿಯೊಂದರ ಮಾಹಿತಿ ಕೇಳುತ್ತೆ. ಇಲ್ಲಿ ಆರ್ ಡಿಸ್ಪ್ಲೇಡ್ ಡೀಟೇಲ್ಸ್ ಕರೆಕ್ಟ್ ಎಸ್ ಆರ್ ನೋ ಅನ್ನೋದು ಹೊಸ ಖಾತೆಯವ್ರಿಗೂ ಹಾಗೂ ರಿನ್ಯೂವಲ್ ಅವ್ರಿಗೂ ಕೇಳುತ್ತೆ. ಎಸ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಸ್ಟೆಪ್ಗೆ ಹೋದರೆ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ತಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಕೇಳುತ್ತೆ. SC ST ಗಳಾದರೆ RD ನಂಬರ್, ಕ್ಯಾಸ್ಟ್ ಸರ್ಟಿಫಿಕೇಟ್ದು ಹಾಗೆ ಇನ್ಕಮ್ ಸರ್ಟಿಫಿಕೇಟ್ ಎರಡೂ ಎಂಟ್ರಿ ಮಾಡಬೇಕಾಗತ್ತೆ. ಹಾಗೆ ಅದರ್ ಕ್ಯಾಸ್ಟಸ್ ಆದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಎಂಟ್ರಿ ಮಾಡಿದ್ರೆ ಇನ್ಕಮ್ ಹಾಗೂ ಕ್ಯಾಸ್ಟ್ ಎರಡರ ಮಾಹಿತಿ ಕೂಡ ತೋರಿಸುತ್ತೆ. ಮತ್ತೊಮ್ಮೆ ಇಲ್ಲಿ ಚೆಕ್ ಬಾಕ್ಸ್ ಬರುತ್ತೆ, ಎಸ್ ಆರ್ ನೋ ಅಂದ್ಬಿಟ್ಟು ಎಸ್ ಅಂತ ಕ್ಲಿಕ್ ಮಾಡಿ ಮುಂದೆ ಹೋಗ್ಬೋದಾಗಿರ್ತದೆ. ಹಾಗೆ ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ 3ನೇ ಸ್ಟೆಪ್ಪಲ್ಲಿ ಫಿಸಿಕಲಿ ಡಿಸೆಬಿಲಿಟಿ ಅದ್ರ ಬಗ್ಗೆ ಮಾಹಿತಿ ಕೇಳುತ್ತೆ. ಎಸ್ ಆರ್ ನೋ, ಫಿಸಿಕಲ್ ಹ್ಯಾಂಡಿಕ್ಯಾಪ್ಗಳಾದರೆ ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ಲ ಅನ್ನೋರು ನೋ ಅಂತ ಕ್ಲಿಕ್ ಮಾಡಿ ಮುಂದೆ ಹೋಗ್ಬೇಕಾಗತ್ತೆ. ಹಾಗೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ತಮ್ಮ ಪರ್ಮನೆಂಟ್ ವಿಳಾಸವನ್ನು ಕೇಳುತ್ತೆ ಹಾಗೂ ಇಮೇಲ್ ಐಡಿನ ಕಂಪಲ್ಸರಿ ಎಂಟ್ರಿ ಮಾಡಬೇಕು. ಹಾಗೆ ಪರ್ಮನೆಂಟ್ ವಿಳಾಸನ ಮೆನ್ಷನ್ ಮಾಡಿ ಕೆಳಗಡೆ ಆರ್ ಯು ಡೊಮಿಸ್ಟಿಲಿ ಆಫ್ ಕರ್ನಾಟಕ ಅಂದರೆ ನೀವು ಕರ್ನಾಟಕದವರೇ ಅನ್ನೋ ಮಾಹಿತಿನ ಕೇಳುತ್ತೆ. ಎಸ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಸ್ಟೆಪ್ಗೆ ಹೋಗಿ ಇಮೇಲ್ ಐಡಿನ ಕಂಪಲ್ಸರಿ ಹಾಕೋದು ಮರಿಬೇಡಿ, ಮುಂದೆ ಹೋಗೋದಕ್ಕೆ ಬಿಡೋದಿಲ್ಲ. ಇಮೇಲ್ ಐಡಿನ ಕಂಪಲ್ಸರಿ ಹಾಕಲೇಬೇಕಾಗತ್ತೆ. ಹಾಗೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಪ್ರೆಸೆಂಟ್ ಇಯರ್ ಸ್ಟಡಿ ಡೀಟೇಲ್ಸ್ ಕೇಳುತ್ತೆ. ಆರ್ ಯು ಸ್ಟಡಿಂಗ್ ಇನ್ ಎನಿ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್ ಲೊಕೇಟೆಡ್ ಔಟ್ಸೈಡ್ ಆಫ್ ಕರ್ನಾಟಕ ಅಂದರೆ ನೀವು ಓದ್ತಿರುವಂಥ ಯೂನಿವರ್ಸಿಟಿ ಹೊರಗಡೆ ಇದೆಯಾ ಅಥವಾ ಕರ್ನಾಟಕದ ಒಳಗಡೆ ಇದೆಯಾ ಅನ್ನೋದ್ರ ಬಗ್ಗೆ ಮಾಹಿತಿನ ಕೇಳುತ್ತೆ. ನೋ ಅಂತ ಕ್ಲಿಕ್ ಮಾಡಿ, ಆಲ್ಮೋಸ್ಟ್ ಕರ್ನಾಟಕದವರೇ ಮಾಡೋದ್ರಿಂದ ಇದು ಔಟ್ಸೈಡ್ ಆಫ್ ಕರ್ನಾಟಕದವರಲ್ಲ, ನೋ ಅಂತಲೇ ಕ್ಲಿಕ್ ಮಾಡಿ. ಔಟ್ಸೈಡ್ ಆಫ್ ಕರ್ನಾಟಕ ಅಂದರೆ ಬೇರೆ ಯೂನಿವರ್ಸಿಟಿ, ಬೇರೆ ತಮಿಳ್ನಾಡು, ಆಂಧ್ರ ಇನ್ನಿತರೆ ಔಟ್ಸೈಡ್ ಯೂನಿವರ್ಸಿಟಿ ಏನಾದ್ರು ಓದ್ತಿದ್ರೆ ಎಸ್ ಅಂತ ಕ್ಲಿಕ್ ಮಾಡಿ ಅದರ ಡೀಟೇಲ್ಸ್ ಕೇಳುತ್ತೆ, ಮೆನ್ಷನ್ ಮಾಡಬೇಕಾಗುತ್ತೆ. ಆದರೆ ಕರ್ನಾಟಕದಲ್ಲಿ ಓದ್ತಿರುವಂಥ ಸ್ಟೂಡೆಂಟ್ಸ್ ಆದರೆ ನೋ ಅಂತ ಕ್ಲಿಕ್ ಮಾಡಿದ್ರೆ ಯಾವುದೇ ಡೀಟೇಲ್ಸ್ ಕೇಳೋದಿಲ್ಲ. ಹಾಗೆ ಆರ್ ಯು ಸ್ಟಡಿಂಗ್ 11th ಆರ್ 12th ಇನ್ CBSE ICSE ಹಾಗೂ IGCSE ಬೋರ್ಡ್ ಅಂತ ಕೇಳುತ್ತೆ. ಅಂದರೆ ಫಸ್ಟ್ PUC ಹಾಗೂ ಸೆಕೆಂಡ್ PUCಲಿ ತಾವು CBSE ಅಥವಾ ICSE ಇನ್ನಿತರ ಯೂನಿವರ್ಸಿಟಿಗಳಲ್ಲಿ ಓದ್ತಿದ್ರೆ ಎಸ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಅದೇ ಸ್ಟೇಟ್ ಬೋರ್ಡಲ್ಲಿ ಓದ್ತಿರೋರಾದರೆ ನೋ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಸ್ಟೆಪ್ಗೆ ಹೋದರೆ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಆರ್ ಯು ಸ್ಟಡಿಂಗ್ ಇನ್ ಫಸ್ಟ್ ಆರ್ ಸೆಕೆಂಡ್ PUC ಅಂತ ಕೇಳುತ್ತೆ. ಎಸ್ ಅಂತ ಕ್ಲಿಕ್ ಮಾಡಿ, ಎಸ್ ಅಂತ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸ್ಟ್ಯಾಟ್ ID ಕೇಳುತ್ತೆ. ಅಂದರೆ ತಮ್ಮ SLC ಮಾರ್ಕ್ಸ್ ಕಾರ್ಡ್ ಫೋಟೋ ಕೆಳಗಡೆ ತಮ್ಮ ಸ್ಟ್ಯಾಟ್ಸ್ ನಂಬರ್ ಇರುತ್ತೆ, ಆ ನಂಬರನ್ನು ಮೆನ್ಷನ್ ಮಾಡಬೇಕು. ಮೆನ್ಷನ್ ಮಾಡಿದ ತಕ್ಷಣ ತಮ್ಮ ಫೆಚ್ ಡಾಟಾ ಮೇಲೆ ಕ್ಲಿಕ್ ಮಾಡಿದ್ರೆ ತಮ್ಮ ಪೂರ್ತಿ ಡೀಟೇಲ್ಸ್ ಬರುತ್ತೆ. ಕೆಲವೊಂದು ವಿದ್ಯಾರ್ಥಿಗಳಿಗೆ ಸಾಕಷ್ಟು ಪ್ರಾಬ್ಲಮ್ ಆಗ್ತಾ ಇದೆ, ಅದರಲ್ಲೂ ಈಗ ತಾನೇ ಪಾಸ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಇನ್ನು ಈಗ ರಿಸಲ್ಟ್ ಬಂದಿರೋ ಕಾರಣ ಸ್ಟ್ಯಾಟ್ಸ್ ನಂಬರನ್ನು SSBಗೆ ಅಪ್ಡೇಟ್ ಆಗಿಲ್ಲ, ಅವ್ರದ್ದು ಡೀಟೇಲ್ಸ್ ಬರ್ತಾ ಇಲ್ಲ. ಹಾಗೂ ಲಾಸ್ಟ್ ಟೈಮ್ ರಿನ್ಯೂವಲ್ ಮಾಡೋರಿಗೂ ಕೂಡ ಕೆಲವೊಂದು ವಿದ್ಯಾರ್ಥಿಗಳಿಗೆ ಬರ್ತಿಲ್ಲ, ಅಪರೂಪಕ್ಕೆ ಯಾರಿಗೋ ಒಬ್ಬರಿಗೆ ಮಾತ್ರ ತಗೊತಾ ಇದೆ. ನಾನು ಕೂಡ ಅರ್ಜಿಯನ್ನು ಸಲ್ಲಿಸಿ ಪ್ರಯತ್ನ ಪಟ್ಟಿದ್ದೀನಿ, ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅದೇ ಥರ ಆಗ್ತಾ ಇದೆ. ಅಂಥವರು ವೆಯ್ಟ್ ಮಾಡಿ ಅರ್ಜಿನ ಸಲ್ಲಿಸಬೇಕು. ಇಲ್ಲಾಂದರೆ SSB ಆಫೀಸನ್ನು ಕಾಂಟ್ಯಾಕ್ಟ್ ಮಾಡಿ, ಕಸ್ಟಮರ್ ಕೇರ್ನ ಕಾಂಟ್ಯಾಕ್ಟ್ ಮಾಡಿ ತಮ್ಮ SSB ಐಡಿನ SSB ಪೋರ್ಟಲ್ಗೆ ಅಪ್ಡೇಟ್ ಮಾಡಿಸ್ಬೇಕಾಗತ್ತೆ. SSB ಐಡಿನ ಅಪ್ಡೇಟ್ ಮಾಡಿದವ್ರಿಗೆ ಈ ರೀತಿಯ ಮಾಹಿತಿ ಕೇಳುತ್ತೆ. ಯಾವ ಯೂನಿವರ್ಸಿಟಿಲಿ ಓದ್ತಿದ್ದೀರಾ, ಹಾಗೆ ಡಿಪ್ಲೊಮಾನ, ITI, PUC ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ ಅಥವಾ ಅಂಡರ್ ಗ್ರ್ಯಾಜುಯೇಷನ್ ಅಂತ ಮಾಹಿತಿ ಕೇಳುತ್ತೆ. ಅದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ಬೇಕು. ಹಾಗೆ ಯಾವ ಕ್ಯಾಟಗರಿ, ತಾವು ಡಿಪ್ಲೊಮಾದಲ್ಲಿ ಏನು ಓದ್ತಿದ್ದೀರಾ, ಯಾವ ಕಾಲೇಜಲ್ಲಿ ಓದ್ತಿದ್ದೀರಾ, ಹಾಗೆ ಕೋರ್ಸ್ ಬಗ್ಗೆ ಮಾಹಿತಿ ಕೇಳುತ್ತೆ. ಹಾಗೆ ಯಾವ ಇಯರ್ ನೀವು ಜಾಯ್ನ್ ಆದ್ರಿ, ಈಗ ಪ್ರೆಸೆಂಟ್ ಯಾವ ಸೆಮಿಸ್ಟರ್ ಅಥವಾ ಯಾವ ಇಯರಲ್ಲಿ ಓದ್ತಿದ್ದೀರಾ ಅನ್ನೋ ಬಗ್ಗೆ ಮಾಹಿತಿನ ಕೇಳುತ್ತೆ, ಅದನ್ನು ಮೆನ್ಷನ್ ಮಾಡಿ. ಹಾಗೆ ಯೂನಿವರ್ಸಿಟಿ ರಿಜಿಸ್ಟರ್ ನಂಬರ್, ಹಾಗೆ ಡಿಪಾರ್ಟ್ಮೆಂಟು, ಹಾಗೆ ಕೋರ್ಸ್ ಸ್ಟಾರ್ಟ್ ಡೇಟ್ ಕೇಳುತ್ತೆ. ಡೇಟು, ಮಂತು, ಇಯರನ್ನು ಪೂರ್ತಿಯಾಗಿ ಮೆನ್ಷನ್ ಮಾಡಬೇಕು. ತಾವು ಕಾಲೇಜ್ ಯಾವಾಗ ಪ್ರಾರಂಭವಾಯಿತು, ಎಕ್ಸಾಂಪಲ್ PUC ಅವ್ರಿಗಾದರೆ 1 ಜೂನಿಂದ ಪ್ರಾರಂಭವಾಗಿರುತ್ತೆ, ಡಿಗ್ರಿ ಅವ್ರಿಗಾದರೆ ಯಾವಾಗ ಜಾಯ್ನ್ ಆಗಿರುತ್ತೋ ಆ ಟೈಮನ್ನು ಎಂಟ್ರಿ ಮಾಡ್ತಾ ಹೋಗಿ. ಹಾಗೆ ಯಾವ ಡಿಸಿಪ್ಲಿನ್ ಅಂದರೆ PUCಲಿ ಯಾವ ಕೋರ್ಸನ್ನು ತೊಗೊಂಡಿದ್ದೀರಾ, HEBA ಇನ್ನೇನೋ ಆಪ್ಷನ್ಸ್ ಇರುತ್ತಲ್ಲ ಅದು ಯಾವ್ದು ತೊಗೊಂಡಿದ್ದೀರಾ ಅನ್ನೋದ್ರ ಬಗ್ಗೆ ಮಾಹಿತಿ ಕೇಳುತ್ತೆ. ಹಾಗೆ BE ಅವ್ರಿಗೆ, ಡಿಗ್ರಿ ಅವ್ರಿಗೆ ಆಯಾ ಕೋರ್ಸ್ಗಳಿಗೆ ತಕ್ಕಂತೆ ಡಿಸಿಪ್ಲಿನ್ ಮಾಹಿತಿ ಕೇಳುತ್ತೆ. ಅದು ಆಲ್ರೆಡಿ ತಮ್ಮ ಡೀಟೇಲ್ಸನ್ನು ಮೆನ್ಷನ್ ಮಾಡಿರೋದ್ರಿಂದ ಕೇಳುತ್ತೆ.
ನೆಕ್ಸ್ಟ್ ಸ್ಟೆಪ್ಗೆ ಹೋಗಿ ಹಾಗೆ ಸೆಲೆಕ್ಟ್ ಕೋರ್ಸ್ ಇಯರ್ ಬಂದು ಆಟೋಮೆಟಿಕ್ಕಾಗಿ ಈಗ ಯಾವ ಇಯರ್ ನೀವು ಓದ್ತಿರ್ತೀರೋ ಆ ಇಯರ್ ಬರುತ್ತೆ. ಹಾಗೆ ಲ್ಯಾಟ್ರಲ್ ಎಂಟ್ರಿ ತೊಗೊಂಡಿದ್ದೀರಾ ಇಲ್ಲ ಡೈರೆಕ್ಟ್ ಎಂಟ್ರಿ ಮಾಡಿದ್ದೀರಾ. ಡಿಪ್ಲೊಮೋದವರು ಕೆಲವರು ಏನು ಮಾಡಿರ್ತಾರೆ ಲ್ಯಾಟ್ರಲ್ ಎಂಟ್ರಿನ ಮಾಡಿರ್ತಾರೆ. ಅಂಥವರು ಲ್ಯಾಟ್ರಲ್ ಎಂಟ್ರಿ ಮಾಡ್ತಿದ್ರೆ ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ಲಾಂದರೆ ನೋ ಅಂತ ಕ್ಲಿಕ್ ಮಾಡಿ. ಹಾಗೆ ಮೋಡ್ ಆಫ್ ಸೆಲೆಕ್ಷನ್ ಅಂದರೆ ಯಾವ ರೀತಿ ಅಡ್ಮಿಷನ್ ಆಗಿರ್ತೀರ, CET BE ವಿದ್ಯಾರ್ಥಿಗಳಾದರೆ ಅಥವಾ ಡಿಪ್ಲೊಮೊ ವಿದ್ಯಾರ್ಥಿಗಳಾದರೆ, ಹಾಗೆ PG ವಿದ್ಯಾರ್ಥಿಗಳಾದರೆ CET ಮುಖಾಂತರ ಹೋಗಿರ್ತೀರಾ. CET ಆಪ್ಷನ್ಸ್ ಇರುತ್ತೆ, ಅದನ್ನು ಎಂಟ್ರಿ ಮಾಡಿ. ಅದೇ CET ಇಲ್ಲ ಅನ್ನೋರಾದರೆ ನಾನ್ ಕೌನ್ಸಿಲಿಂಗ್ ಅಂತ ಆಪ್ಷನ್ಸ್ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ ಮುಂದೆ ಹೋಗಬೇಕಾಗುತ್ತೆ. ಹಾಗೆ ಅಡ್ಮಿಷನ್ ಇಯರ್, ಯಾವ ಇಯರ್ ಅಡ್ಮಿಷನ್ ಆಗಿದ್ದೀರಾ ಅನ್ನೋದ್ರ ಬಗ್ಗೆ ಮಾಹಿತಿ ಕೇಳುತ್ತೆ, ಆ ಮಾಹಿತಿನ ಎಂಟ್ರಿ ಮಾಡ್ಬೋದಾಗಿರ್ತದೆ. ಇಷ್ಟೆಲ್ಲ ಮಾಡಿದ ತಕ್ಷಣ ತಾವು ಇಷ್ಟೊತ್ತರೆಗೂ ಏನು ಅರ್ಜಿ ಸಲ್ಲಿಸಿರ್ತಾರೋ ಅದ್ರ ಬಗ್ಗೆ ಮಾಹಿತಿ ಎಲ್ಲ ಕನ್ಫರ್ಮ್ ಇದೆಯಾ ಅನ್ನೋದ್ರ ಬಗ್ಗೆ ಮಾಹಿತಿ ಕೇಳುತ್ತೆ. ಎಸ್ ಅಂತ ಆಪ್ಷನ್ಸ್ನ ಕ್ಲಿಕ್ ಮಾಡಿ ಪ್ರಿವ್ಯೂ ಬರುತ್ತೆ. ಹಾಗೆ ನೆಕ್ಸ್ಟ್ ಕೊನೆಯ ಸ್ಟೆಪ್ಪಲ್ಲಿ ಡೇ ಸ್ಕಾಲರ್ ಅಂತ ಆಪ್ಷನ್ಸ್ ಒಂದು ಬರುತ್ತೆ. ಎಸ್ ಆರ್ ನೋ ಅಂದರೆ ನೀವು ಹಾಸ್ಟೆಲ್ ವಿದ್ಯಾರ್ಥಿಗಳ ಇಲ್ಲ ಡೇ ಸ್ಕಾಲರ್ ಅಂತ ಕೇಳುತ್ತೆ. ಹಾಸ್ಟೆಲ್ ವಿದ್ಯಾರ್ಥಿಗಳಾದರೆ ನೋ ಅಂತ ಕ್ಲಿಕ್ ಮಾಡಿ, ಡೇ ಸ್ಕಾಲರ್ ಅಂದರೆ ಮಾಮೂಲಿ ಸ್ಕಾಲರ್ಶಿಪ್ ಅವರು ಎಸ್ ಅಂತ ಕ್ಲಿಕ್ ಮಾಡಿ. ಹಾಗೆ ಕೆಳಗೆ ಡಿಸ್ಪ್ಲೇಡ್ ಡೀಟೇಲ್ಸ್ ಆರ್ ಕರೆಕ್ಟ್, ಎಸ್ ಅಂತ ಕ್ಲಿಕ್ ಮಾಡಿ ಮುಂದಕ್ಕೆ ಹೋದರೆ ತಮ್ಮ ಪ್ರಿವ್ಯೂ ಬರುತ್ತೆ. ಇಷ್ಟೊತ್ತರೆಗೂ ಏನು ಟೈಪ್ ಮಾಡಿದ್ರೋ ಅಷ್ಟನ್ನು ಪ್ರಿವ್ಯೂ ಬರುತ್ತೆ. ಎಲ್ಲ ಪೇಜಸನ್ನು ಒಂದ್ಸರಿ ಕನ್ಫರ್ಮ್ ಮಾಡಿಕೊಂಡು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಷ್ಟೆಲ್ಲ ಪ್ರೋಸೆಸ್ಸನ್ನು ಮುಗಿದ್ರೆ ತಮ್ಮ SSB ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಸಬ್ಮಿಟ್ ಆಗುತ್ತೆ. ಮೊದಲೇ ತಿಳಿಸಿದಾಗೆ ಎಲ್ಲರೂ ಕೂಡ ಮೊದಲೇ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡ್ಕೊಂಡು ಕ್ಯಾಸ್ಟ್ ಸರ್ಟಿಫಿಕೇಟ್, ಆಧಾರ್ ಕಾರ್ಡ್ ಎಲ್ಲವನ್ನು ರೆಡಿ ಮಾಡಿಕೊಂಡು ಅರ್ಜಿ ಸಲ್ಲಿಸಲು ಪ್ರಯತ್ನ ಪಡಿ. ಹಾಗೆ ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಹಾಗೂ ಈ ವಿಡಿಯೋ ನಿಮ್ಗೆ ಏನಾದ್ರು ಉಪಯುಕ್ತ ಆಯಿತು ಅಂದರೆ ತಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.